ನಮಸ್ಕಾರ ಮಿತ್ರರೇ. ಹಾಬಿ ಗಾರ್ಡನಿಂಗ್ ಆ್ಯಂಡ್ ಕನೆಕ್ಷನ್ ಈ ಚಾನಲ್‌ನಲ್ಲಿ ಮೊಗದೊಮ್ಮೆ ಹಾರ್ದಿಕ ಸ್ವಾಗತ ಬಯಸುತ್ತಿದ್ದೇನೆ. ನಾನು ಇವತ್ತು ದ್ವಿದಳ ಧಾನ್ಯವಾದ ಉದ್ದು ಇದರ ಬಗ್ಗೆ ಮಾಹಿತಿ ಒಳಗೊಂಡ ವಿಡಿಯೋ ಮಾಡುತ್ತಿದ್ದು, ಈ ಬೆಳೆಯನ್ನು ನಮ್ಮ ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲಿಯೂ ಬೆಳೆಸಲಾಗ್ತದೆ. ಆದರೆ ಬೀದರ್ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಜಾಗದಲ್ಲಿ ಕಮರ್ಷಿಯಲ್ ಆಗಿ ಬೆಳೆಸಲಾಗ್ತದೆ. ಇದನ್ನು ಕೆಲ ಜಿಲ್ಲೆಗಳಲ್ಲಿ ಅಂದರೆ ಉತ್ತರ ಕರ್ನಾಟಕದ ಮಳೆ ಕಡಿಮೆ ಕಡಿಮೆ ಬೀಳುವ ಜಿಲ್ಲೆಗಳಲ್ಲಿ ಮಳೆಯಾಶ್ರಿತ ಬೆಳೆಯಾಗಿ ಬೆಳೆಸಲಾಗ್ತದೆ. ಉಳಿದ ಹೆಚ್ಚು ಮಳೆ ಬರುವ ಜಿಲ್ಲೆಗಳಲ್ಲಿ ಭತ್ತದ ಕಟಾವು ಆದ ನಂತರ ಈ ಉದ್ದು ಬೆಳೆಯ ಬಿತ್ತನೆಯನ್ನು ಮಾಡಲಾಗ್ತದೆ. ಈ ವೇಳೆಗೆ ಹೆಚ್ಚು ಮಳೆ ಬಿದ್ದಲ್ಲಿ ಬೆಳೆಯು ಸಂಪೂರ್ಣವಾಗಿ ನಾಶವಾಗಿ ಹೋಗ್ತದೆ. ಇದೊಂದು ಅಲ್ಪಾವಧಿ ಬೆಳೆಯಾಗಿದ್ದು ಬಿತ್ತನೆ ಮಾಡಿದ ನಂತರ ಕೇವಲ 85 ದಿನಗಳಲ್ಲಿ ಕಟಾವಿಗೆ ಸಿದ್ಧವಾಗ್ತದೆ. ಎಲ್ಲ ಬೆಳೆಗಳಂತೆ ಇಲ್ಲಿಯೂ ಫಲವತ್ತಾದ ನೀರು ಬಸಿದು ಹೋಗುವಂತಹ ಮರಳು ಮಿಶ್ರಿತ ಕಪ್ಪು ಮಣ್ಣು ತುಂಬಾನೇ ಯೋಗ್ಯವಾಗಿರ್ತದೆ. ಮಣ್ಣಿನ pH ವ್ಯಾಲ್ಯೂ 5ರಿಂದ 6 ಇದ್ರೆ ಯೋಗ್ಯವಾಗಿರ್ತದೆ. ಇಲ್ಲಿ ಹೆಚ್ಚಿನ ತಳಿಗಳು ಚಾಲ್ತಿಯಲ್ಲಿ ಇಲ್ಲದಿದ್ರೂ ಮುಖ್ಯವಾಗಿ ಹರಗಾಂಧ 3 ಮತ್ತು T9 ಎಂಬೆರಡು ತಳಿಗಳು ಮುಖ್ಯವಾಗಿರ್ತದೆ. ಈ ಉದ್ದಿನ ಬೆಳೆಗೆ ಭೂಮಿ ಉಳುಮೆ ಸಿದ್ಧಪಡಿಸುವಾಗ ಹಳೆ ಹಟ್ಟಿ ಗೊಬ್ಬರದ ಒಟ್ಟಿಗೆ 12 kgಯಷ್ಟು ಸಾರಜನಕ ಅಂದ್ರೆ ನೈಟ್ರೋಜನ್, ಸಾಧಾರಣ 25 kgಯಷ್ಟು ರಂಜಕ ಅಂದ್ರೆ ಫಾಸ್ಫರಸ್ ಅನ್ನು ಪ್ರತಿ ಹೆಕ್ಟರ್ಗೆ ಒದಗಿಸಬೇಕಾಗ್ತದೆ. ಈ ರೀತಿ ಎಲ್ಲವನ್ನು ಸಮರ್ಪಕವಾಗಿ ನಿರ್ವಹಿಸಿದಲ್ಲಿ ಹೆಕ್ಟರಿಗೆ ಸಾಧಾರಣ 7ರಿಂದ 10 ಕ್ವಿಂಟಲ್ ಅಷ್ಟು ಉತ್ಪನ್ನವನ್ನು ನಾವು ನಿರೀಕ್ಷಿಸಬಹುದಾಗಿದೆ. ಇದು ಉದ್ದು ಬೆಳೆಯ ಬಗ್ಗೆ ಸಂಕ್ಷಿಪ್ತವಾದ ಮಾಹಿತಿಯಾಗಿದ್ದು, ಇನ್ನು ಹೆಚ್ಚಿನ ಮಾಹಿತಿ ಬೇಕಾದಲ್ಲಿ ದಯಮಾಡಿ ಕಮೆಂಟ್ ಮಾಡಿ ಮಾಹಿತಿ ಒದಗಿಸಲು ಪ್ರಯತ್ನಿಸಲಾಗುವುದು. ನಮ್ಮ ಈ ಪರಿಶ್ರಮ ನಿಮಗೆ ಉಪಯುಕ್ತವೆನಿಸಿದಲ್ಲಿ ಲೈಕ್ ಮತ್ತು ಶೇರ್ ಮಾಡಿ. ನೀವು ನಮ್ಮ ಈ ಚಾನಲ್‌ನಲ್ಲಿ ಹೊಸಬರಾಗಿದ್ದರೆ ನಮ್ಮನ್ನು ಪ್ರೋತ್ಸಾಹಿಸಲು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಿಮ್ಮ ಅಮೂಲ್ಯ ಸಮಯ ನಮ್ಮೊಂದಿಗೆ ವಹಿಸಿದ್ದಕ್ಕೆ ತುಂಬಾನೇ ಧನ್ಯವಾದಗಳು. ಥ್ಯಾಂಕ್ ಯು ವೆರಿ ಮಚ್.